ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗುವುದಕ್ಕೆ 5 ದೇಶಗಳ ಹಡಗುಗಳಿಗೆ ಇರಾನ್ ಅವಕಾಶ ಮಾಡಿಕೊಟ್ಟಿದೆ. ಇದು ಅಧಿಕೃತ ಹೇಳಿಕೆ ಬಂದ ನಂತರ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಈ ಸುದ್ದಿಯನ್ನು ಹೇಳ್ತಾ ಇರೋದು. ಅದರ್ವೈಸ್ ಇಂಥ ಸುದ್ದಿಗಳು ಹಿಂದೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ ಒಂದು 5-6 ಸಲ ಬಂದವು. ಪ್ರತಿ ಸಲವೂ ನಾನು ಹೇಳ್ತಾ ಇದ್ದದ್ದು ಅಧಿಕೃತ ಹೇಳಿಕೆ ಬರೋ ತನಕ ನಂಬೋದಿಲ್ಲ ನಾವಿದನ್ನು ಅಂತ. ಟ್ವೀಟ್ ನೋಡ್ತಾ ಇದ್ದೀರಿ. ಇದು ಇರಾನ್ ವಿದೇಶಾಂಗ ಸಚಿವರ ಪರವಾಗಿ ಕಾನ್ಸುಲೇಟ್ ಜನರಲ್ ಆಫ್ IR ಇರಾನ್ ಇನ್ ಮುಂಬೈ ಇವರು ಮಾಡಿರುವ ಅಧಿಕೃತ ಟ್ವೀಟ್ ಇದು. ಇರಾನ್ ಫೈನಾನ್ಸ್ ಮಿನಿಸ್ಟರ್ ಅಬ್ಬಾಸ್ ಅರ್ಗಾಜಿ ಅವರ ಹೇಳಿಕೆ ಅಂತ ಹೇಳಿ ಇದನ್ನು ಟ್ವೀಟ್ ಮಾಡಿದ್ದಾರೆ. ವಿ ಪರ್ಮಿಟೆಡ್ ಪ್ಯಾಸೇಜ್ ಥ್ರೂ ದ ಸ್ಟ್ರೇಟ್ ಆಫ್ ಹಾರ್ಮುಜ್ ಫಾರ್ ಫ್ರೆಂಡ್ಲಿ ನೇಷನ್ಸ್ ಇನ್ಕ್ಲೂಡಿಂಗ್ ಚೈನಾ, ರಷ್ಯಾ, ಇಂಡಿಯಾ, ಇರಾಕ್ ಆ್ಯಂಡ್ ಪಾಕಿಸ್ತಾನ್. ಈ 5 ದೇಶಗಳಿಗೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗುವುದಕ್ಕೆ 5 ದೇಶದ ಹಡಗುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಅಬ್ಬಾಸ್ ಅರಾಗ್ಜಿ ಅವರ ಹೇಳಿಕೆ, ಇರಾನಿನ ಫಾರಿನ್ ಮಿನಿಸ್ಟರ್ ಹೇಳಿಕೆ ಅಂತ ಇದನ್ನು ಟ್ವೀಟ್ ಮಾಡಿದ್ದಾರೆ. ಇನ್ನೂ ಒಂದಿದೆ, ಬಾಂಗ್ಲಾದೇಶದ ಹಡಗುಗಳಿಗೆ ಒಂದು ಅವಕಾಶ ಸಿಗಬಹುದು ಅಂತ. ವಾಟ್ ಎವರ್ ಇಟ್ ಈಸ್, ಭಾರತಕ್ಕೊಂದು ದೊಡ್ಡ ರಿಲೀಫ್. ಸುಮಾರು 22 ಹಡಗು ಸಿಕ್ಕಾಕೊಂಡಿದ್ದಾವಲ್ಲಿ, ಇನ್ನು 22 ಹಡಗು. ಅಲ್ಲಿ ಸಿಕ್ಕಿ ಹಾಕಿಕೊಂಡ ಹಡಗುಗಳು ಹೊರಗೆ ಬರೋದಕ್ಕೆ ಅವಕಾಶ ಸಿಕ್ಕರೆ ಒಂದು ರಿಲೀಫ್. ಇಲ್ಲಿಂದ ಹಡಗುಗಳು ಹೋಗಿ ಅಲ್ಲಿ ಕ್ರೂಡ್ ಆಯಿಲು LPG ಲೋಡ್ ಮಾಡ್ಕೊಂಡು ವಾಪಸ್ ಬರೋದಕ್ಕೆ ಅವಕಾಶ ಸಾಧ್ಯ ಆಗಿಬಿಟ್ರೆ ಫುಲ್ ರಿಲೀಫ್. ಆಮೇಲೆ ನೀವು ಏನಾರ ಬಡ್ದಾಡ್ಕೊಂಡು ಹೋಗ್ರಪ್ಪ, ನಮ್ಮ ಪಾಡಿಗೆ ನಾವು ಆರಾಮಾಗಿರ್ತೀವಿ ಅಂತ ಅನ್ನಬಹುದು. ದೊಡ್ಡದೊಂದು ರಿಲೀಫ್ ಸಿಕ್ಕಿದೆ. ಯುದ್ಧ ಶುರುವಾಗಿ 27ನೇ ದಿನಕ್ಕಿದು, 27ನೇ ದಿನಕ್ಕೆ. ಇದನ್ನು ಭಾರತದ ರಾಜತಾಂತ್ರಿಕತೆಗೆ ಸಿಕ್ಕ ಗೆಲುವು ಅಂತ ಹೇಳ್ಬೇಕಾ ಹೇಳಬಾರ್ದ, ನೀವು ಡಿಸೈಡ್ ಮಾಡಿ. ಆರಂಭದಲ್ಲಿ ದೇಶ ಭಾರತ ಇರಾನಿನ ವಿರುದ್ಧನೇ ನಿಂತ್ಕೊಂಡು ಬಿಟ್ಟಿದೆ ಅನ್ನುವ ವಾತಾವರಣ ಕ್ರಿಯೇಟ್ ಆಗಿತ್ತು. ನಮಗೆ ನೋಡಿದ್ರೆ ಹಾಗೆ ಅನ್ನಿಸ್ತಿತ್ತು. ಫೆಬ್ರವರಿ 26, 27ನೇ ತಾರೀಕು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ನಲ್ಲಿದ್ದಾರೆ. ಇಸ್ರೇಲ್ನಲ್ಲಿ ನರೇಂದ್ರ ಮೋದಿ ನೆತನ್ಯಾಹು ಆಪ್ತತೆ, ಆತ್ಮೀಯತೆ ಕಾಣಿಸ್ತಾ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದು ಏನು ಇಸ್ರೇಲಿ ಪಾರ್ಲಿಮೆಂಟಿಗೆ ನರೇಂದ್ರ ಮೋದಿ ಅವ್ರನ್ನ ಕರೆದಿದ್ದೇನು, ಅಲ್ಲಿನ ಜಂಟಿ ಸದನವನ್ನು ಉದ್ದೇಶಿಸಿ ಮೋದಿಯವರು ಭಾಷಣ ಮಾಡಿದ್ದೇನು, ಇಸ್ರೇಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದೇನು, ನೆತನ್ಯಾಹು ಪತ್ನಿ ಸಮೇತರಾಗಿ ಬಂದು ವಿಮಾನದ ತನಕ ಬಂದು ಕಳಿಸಿಕೊಟ್ಟಿದ್ದೇನು, ನರೇಂದ್ರ ಮೋದಿಯವರ ರೀತಿಯಲ್ಲಿ ಆ ಕಟ್ ಕೋಟ್ ಹಾಕ್ಕೊಂಡಿದ್ದೇನು. ಅದನ್ನು ನೋಡಿದಾಗ ಎಂಥ ಆತ್ಮೀಯತೆ ಅಪ್ಪ ಇದು ಅಂತ. ಮೋದಿ ಬಂದು ಇಲ್ಲಿಗೆ ಲ್ಯಾಂಡ್ ಆದರೂ ಅಲ್ಲಿ ಇಸ್ರೇಲ್ ಶುರು ಹಚ್ಕೊಂಡ್ಬಿಡ್ತು ಇರಾನಿನ ಮೇಲಿನ ದಾಳಿಯನ್ನು. ಅಮೇರಿಕಾ ಇಸ್ರೇಲಿನ ಜಂಟಿ ದಾಳಿ ಶುರುವಾಗ್ಬಿಡ್ತು. ವೆರಿ ನೆಕ್ಸ್ಟ್ ಡೇ ದೊಡ್ಡ ಟೀಕೆ ಬಂತು ದೇಶದೊಳಗೆ. ಇದು ಯಾಕೆ ಬೇಕಾಗಿತ್ತೀಗ ಅಂತ. ಅಂದರೆ ಔಟ್ರೈಟ್ ಆಗಿ ನೀವು ಇರಾನಿನ ವಿರುದ್ಧ ಇಸ್ರೇಲ್ನ ಪರವಾಗಿ ನಿಂತ್ಕೊಂಡ್ಬಿಟ್ರಿ ಅಂತ. ಯುದ್ಧ ಶುರುವಾಯಿತು. ಡೇ 1 ಇರಾನಿನ ಸುಪ್ರೀಂ ಲೀಡರ್ನ ಹೊಡೆದ್ಬಿಟ್ರು. ಅಯಾತುಲ್ಲಾ ಅಲಿ ಖಮೇನಿ ಇನ್ನು 40 ಜನರ ಜೊತೆ ಹೊಡೆದ್ಬಿಟ್ರು. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಭಾರತದಿಂದ ಒಂದು ಖಂಡನೆ ಇಲ್ಲ, ಒಂದು ಸಂತಾಪ ಇಲ್ಲ. ಮತ್ತೆ ಚರ್ಚೆ ಶುರುವಾಯಿತು. ಹಂಗಿದ್ರೆ ಪೂರ್ತಿ ಕೈ ಬಿಟ್ಟುಬಿಟ್ರ ಇರಾನನ್ನು ಅಂತ. 5ನೆಯ ದಿನ ನಮ್ಮ ಫಾರಿನ್ ಸೆಕ್ರೆಟರಿ ಹೋಗಿ ಇರಾನಿನ ರಾಯಭಾರ ಕಚೇರಿಗೆ ಹೋಗಿ ಅಲ್ಲೊಂದು ಶ್ರದ್ಧಾಂಜಲಿಗೆ ಅಂತ ಫೋಟೋ ಇಟ್ಟಿದ್ರು. ವಿಕ್ರಮ್ ಮಿಸ್ರಿ ಅವರು ಹೋಗಿ ಶ್ರದ್ಧಾಂಜಲಿಗೆ ಅಂತ ಅಯಾತುಲ್ಲಾ ಅಲಿ ಖಮೇನಿ ಫೋಟೋ ಇಟ್ಟಿದ್ರು. ಪಕ್ಕದಲ್ಲೊಂದು ಮೆಸೇಜ್ ಬರೆಯೋದಕ್ಕೆ ಬುಕ್ ಇಟ್ಟಿದ್ರು. ಆ ಬುಕ್ನಲ್ಲಿ ಸಂತಾಪ ಬರೆದು ಸೈನ್ ಹಾಕಿ ಬಂದರು ಅಷ್ಟೇ. ಸಂತಾಪ ಬರೆದು ಸೈನ್ ಹಾಕಿ ಬಂದಿತ್ತು. ಅಲ್ಲಿಗೆ ಇರಾನಿನ ಅಂದರೆ ಕಂಪ್ಲೀಟಾಗಿ ಇರಾನನ್ನು ಡಂಪ್ ಮಾಡಿ ಭಾರತ ಇಸ್ರೇಲು ಅಮೇರಿಕದ ಜೊತೆಗೆ ನಿಂತ್ಕೊಂಡ್ಬಿಡ್ತು ಅಂತಾಯಿತು. ಅದೇ ಮಾತು ಸತ್ಯ ಆಗಿದ್ದರೆ ಇರಾನ್ ಯಾಕ್ರಿ 5 ಫ್ರೆಂಡ್ಲಿ ನೇಷನ್ಸ್ನ ಪಟ್ಟಿಯಲ್ಲಿ ಭಾರತವನ್ನು ಕನ್ಸಿಡರ್ ಮಾಡ್ತಿತ್ತು ಇವತ್ತು? ಅದೇ ಮಾತು ಸತ್ಯ ಆಗಿದ್ದರೆ. ನಾವು ನೀವು ನಮ್ಮಂಥ ಜನಸಾಮಾನ್ಯರು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನಮಗೆ ನಿಮಗೆ ಅರಿವಿಗೆ ಬರದಂತೆ ಬ್ಯಾಕ್ ಚಾನಲ್ನಲ್ಲಿ ಏನೇನೋ ನಡೀತಾ ಇರುತ್ತೆ. ದೇಶದ ಭದ್ರತೆ ಅಂದರೆ ಬರೀ ಮಿಲಿಟರಿ ಭದ್ರತೆ ಒಂದೇ ಅಲ್ಲ,
ಅದರಲ್ಲಿ ಇಂಧನ ಭದ್ರತೆ ಇರುತ್ತೆ, ಆರ್ಥಿಕ ಭದ್ರತೆ ಇರುತ್ತೆ. ಎಲ್ಲದರ ರಕ್ಷಣೆಗೆ ಕಟಿಬದ್ಧವಾಗಿರುವವರದೊಂದು ಟೀಮು ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡ್ತಿರುತ್ತೆ. ಇರಾನನ್ನು ಡಂಪೆ ಮಾಡಿಬಿಡ್ತು ಭಾರತ ಅನ್ನುವ ಸಿಚುವೇಷನ್ನಲ್ಲಿ ಅದೇ ಟೈಮ್ಗೆ ಏನಾಯಿತು, ಶ್ರೀಲಂಕಾ ತೀರದಿಂದ 45 ನಾಟಿಕಲ್ ಮೀಲ್ ದೂರದಲ್ಲಿ ಭಾರತದ ವಿಶಾಖಪಟ್ಟಣಂದಿಂದ ಇರಾನಿಗೆ ಹೋಗ್ತಾ ಇದ್ದ ಇರಾನಿನ ನೌಕಾಪಡೆಯ ಒಂದು ಹಡಗನ್ನು ಅಮೇರಿಕದ ಸಬ್ಮೆರಿನ್ ಬಂದು ಹೊಡೆದು ಹಾಕ್ತು. ಆವಾಗಲೂ ಟೀಕೆಗಳು ಬಂದು ನಮ್ಮ ಅತಿಥಿಗಳಾಗಿ ವಾಪಸ್ ಹೋಗ್ತಾ ಇದ್ದವರು ಅವರು ಅಂತ. ಮಾರನೇ ದಿವಸ ಒಂದು ಸುದ್ದಿ ಬಂತು ನೋಡಿ. ಅಂದರೆ ಸಂಬಂಧಗಳನ್ನು ನಾವು ಅಂದ್ಕೊಂಡಷ್ಟು ಬಿಗಡಾಯಿಸಿಲ್ಲ ಅನ್ನುವ ಸುದ್ದಿ ಮಾರನೇ ದಿವಸ ಬಂತು. ಅಲ್ಲಿ ಮುಳುಗೋಯ್ತಲ್ಲ ಇರಾನಿನ ಸಬ್ಮೆರಿನ್ ಕೈಯಲ್ಲಿ ಸಿಕ್ಕು. ಅದು ಒಂದೇ ಹಡಗಲ್ಲ, ವಿಶಾಖಪಟ್ಟಣಂದಿಂದ ಹೊರಟಿದ್ದು ಇನ್ನೂ ಒಂದು ಹೊರಟಿತ್ತು. ಅದು ಅರಬ್ಬಿ ಸಮುದ್ರದಲ್ಲಿ ಕೊಚ್ಚಿನ್ ಹತ್ತತ್ರ ಇದ್ದಾಗ ಅದಕ್ಕೂ ಗೊತ್ತಾಯ್ತು ನಮ್ಮನ್ನು ಹೊಡಿತಾರೆ ಇವರು ಅಂತ. ನಮಗೆ ರಕ್ಷಣೆ ಬೇಕು ಅಂತ ಭಾರತವನ್ನು ಕೇಳ್ಕೊಂಡ್ರೆ ಭಾರತ ಬನ್ನಿ ಇಲ್ಲಿ ಡಾಕ್ ಮಾಡಿ ಅಂತ ಹೇಳ್ತು, ಆ್ಯಂಕರ್ ಹಾಕಿ ಅಂತ ಹೇಳ್ತು. ಕೊಚ್ಚಿನ್ನ ಬಂದರಿನಲ್ಲಿ ಇರಾನಿನ ನೌಕಾಪಡೆಯ ಹಡಗಿಗೆ ಇರೋದಕ್ಕೆ ಭಾರತ ಅವಕಾಶ ಮಾಡಿಕೊಡ್ತು. ದಟ್ ಇಸ್ ಅ ಗುಡ್ ವಿಲ್ ಜೆಸ್ಚರ್. ಅದರ ಮಧ್ಯದಲ್ಲಿ ಭಾರತ ಯುದ್ಧ ಅಂತ ಬಂದಾಗ ಇಸ್ರೇಲ್ ಅಮೆರಿಕದ ಜೊತೆಗೆ ನಿಂತ್ಕೊಳ್ಳಿಲ್ಲ. ಇದು ಶಾಂತಿಯ ಕಾಲ, ಯುದ್ಧದ ಕಾಲ ಅಲ್ಲ ಅಂತ ಹೇಳ್ತಾ ಬಂತು. ಇರಾನಿನ ಸುಪ್ರೀಂ ಲೀಡರ್ನೇ ಹೊಡೆದಾಕ್ಬಿಟ್ಟಿದ್ದಾರೆ. ಬಟ್ ಅಧ್ಯಕ್ಷರ ಜೊತೆಗೆ ಭಾರತ ನಿರಂತರ ಸಂಪರ್ಕದಲ್ಲಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇರಾನಿನಲ್ಲಿ ರೆಲೆವೆಂಟ್ ಜನರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ಇರಾನಿನಲ್ಲಿ ಸಿಲುಕಿಕೊಂಡಿದ್ದ ಭಾರತೀಯರನ್ನು ಅಲ್ಲಿಂದ ಹೊರಗೆ ತರ ಕೆಲಸ ಆಯಿತು. ಇರಾನಿಗೆ ಮೆಡಿಕಲ್ ಏಡ್ ಭಾರತ ಕಳಿಸ್ತು. ಯುದ್ಧದ ಸಂದರ್ಭದಲ್ಲಿ ಸಾವು ನೋವುಗಳಾಗಿರ್ತವೆ, ಗಾಯಗಳಾಗಿರ್ತವೆ, ಟ್ರೀಟ್ಮೆಂಟಿಗೆ ಮೆಡಿಕಲ್ ಏಡ್ ಭಾರತ ಕಳಿಸ್ತು. ಇದನ್ನೇ ರೀ, ಅಂದರೆ ಒಂದೇ ಸಮಯಕ್ಕೆ ಪರಸ್ಪರ ಶತ್ರುಗಳಾಗಿರುವ ಇಬ್ಬರ ಜೊತೆಗೂ ಎಂಗೇಜ್ ಮಾಡಬಹುದಾದಂಥ ವಿದೇಶಾಂಗ ನೀತಿಯೊಂದನ್ನು ಬೆಳೆಸೋದಿದೆಯಲ್ಲ, ಅದು ಟ್ಯಾಲೆಂಟ್. ಅಂದರೆ ಪರಸ್ಪರ ಬಡದಾಡ್ತಿದ್ದಾರೆ ಅವರು. ನಾವು ಇಬ್ಬರ ಜೊತೆಗೂ ಸಮಾನವಾದ ಸಂಬಂಧ ಸಂಪರ್ಕಗಳನ್ನು ಇಟ್ಕೊಂಡಿರ್ತೀವಿ. ಅಲಿಪ್ತ ನೀತಿಯ ಹೊಸ ವರಸೆ ಇದು. ಇಸ್ರೇಲ್ ಜೊತೆಗೂ ನಮಗೆ ಚೆನ್ನಾಗೇ ಇದೆ, ಇರಾನ್ ಜೊತೆಗೂ ಚೆನ್ನಾಗಿದೆಯಪ್ಪ. 5 ಹಡಗು ಅಂದ್ರೇನು, 5 ಮಿತ್ರ ದೇಶಗಳ ಪೈಕಿ ಒಂದು ದೇಶ ನಾವು ಭಾರತದ ಹಡಗುಗಳನ್ನು ಹಾರ್ಮುಜ್ ದಾಟೋದಕ್ಕೆ ಬಿಡ್ತೀವಿ ಅಂತ ಅಧಿಕೃತವಾದ ಹೇಳಿಕೆ ಬಂದಿದೆ. ಇದನ್ನು ವಿದೇಶಾಂಗ ನೀತಿಯ ಗೆಲುವು ಅಂತ ಅನ್ನೋದಕ್ಕೆ ಏನು ತಪ್ಪು ಹೇಳಿ? ಏನು ತಪ್ಪು? ಇಷ್ಟು ದಿವಸ ನಾನು ಹೇಳಿದೆ ವಿತ್ ಅ ಪಿಂಚ್ ಆಫ್ ಸಾಲ್ಟ್ನ ಮಾತಾಡ್ತಾ ಬಂದದ್ದು. ನಂಬೋದಕ್ಕಾಗೋದಿಲ್ಲ ಅಂತ ಸುದ್ದಿಗಳನ್ನು ಅಧಿಕೃತ ಆಗಿದೆ. ಈಗ ಹಡಗುಗಳು ಬರದೇ ಇದ್ದಾಗ ಭಾರತದ ವಿದೇಶಾಂಗ ನೀತಿ ಹಾಳಾಗಿ ಹೋಗಿದೆ, ನೀವು ಇಸ್ರೇಲ್ ಜೊತೆಗೆ ಸಂಬಂಧ ಇಟ್ಕೊಂಡ್ರಿ, ಆ ಕಾರಣಕ್ಕೆ ಇರಾನಿಗೆ ಸಿಟ್ಟು ತರಿಸಿದ್ರಿ, ಇರಾನಿಂದು ಭಾರತದ್ದು ಎಂಥ ಪುರಾತನವಾದ ಐತಿಹಾಸಿಕವಾದ ಸಂಬಂಧ, ಅದನ್ನು ಕಡೆಗಣಿಸಲಾಯಿತು, ಎಲ್ಲ ಮಾತಾಡಿದ್ರಪ್ಪ. ಈಗ ಹಾರ್ಮುಜ್ ಸ್ಟ್ರೇಟ್ ಓಪನ್ ಮಾಡ್ತೀವಿ ಭಾರತಕ್ಕೆ ಅಂದ ಕೂಡಲೇ ಇರಾನಿಗೆ ಧನ್ಯವಾದ, ಇರಾನ್ ದೊಡ್ಡ ಮನಸ್ಸು ಮಾಡ್ತು, ಇರಾನ್ ಮಾನವೀಯತೆ ದೃಷ್ಟಿಯಿಂದ ಭಾರತದ ಹಡಗುಗಳನ್ನೂ ಬಿಡೋದಕ್ಕೆ ನಿರ್ಧಾರ ಮಾಡಿದೆ, ಇರಾನ್ ಹಿಂಗೆ. ಅಂದರೆ ಹಾಳಾದರೆ ನಮ್ಮವ್ರ ಕಾರಣ, ಒಳ್ಳೆಯದಾದ್ರೆ ಅವ್ರ ಕಾರಣ ಅಂತ. ಇಂಥದ್ದೊಂದು ನಿಲುವಿನ ಜನ ಇದ್ದಾರೆ. ಅವರಿಂದ ಬಿಡಿ. ಆಪರೇಷನ್ ಊರ್ಜಾ ಸುರಕ್ಷಾ ಅನ್ನುವ ಆಪರೇಷನ್ ಒಂದನ್ನು, ಕಾರ್ಯಾಚರಣೆಯೊಂದನ್ನು ಭಾರತದ ನೌಕಾಪಡೆ ಆರಂಭಿಸಿದೆ. ಅದರ ಮ್ಯಾಪ್ ತುಂಬ ಸಲ ತೋರಿಸಿದ್ದೀವಿ ನಾವು. ಹಾರ್ಮುಜ್ ಜಲಸಂಧಿಯ ಮ್ಯಾಪು. ಪರ್ಷಿಯನ್ ಗಲ್ಫ್ ಇದೆ. ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿ ಅನ್ನುವ 31 ಕಿಲೋಮೀಟರ್ ಅಗಲದ ಅದೊಂದು ಜಾಗ. ಆ ಜಾಗವನ್ನು ದಾಟಿಕೊಂಡ್ರೆ ಗಲ್ಫ್ ಆಫ್ ಒಮನ್ ಬರುತ್ತೆ. ಗಲ್ಫ್ ಆಫ್ ಒಮನ್ನಿಂದ ಕೆಳಗಡೆ ಬಂದರೆ ಅರಬ್ಬಿ ಸಮುದ್ರ ಶುರುವಾಗುತ್ತೆ. ಅಲ್ಲಿ ಲೆಫ್ಟ್ ಸೈಡು ಪಾಕಿಸ್ತಾನವನ್ನು ದಾಟ್ಕೊಂಡು ಹಡಗುಗಳು ಬರಬೇಕು. ಪಾಕಿಸ್ತಾನದ ಹತ್ತಿರದ ಇಂಟರ್ನ್ಯಾಷನಲ್ ವಾಟರ್ಸ್ನಲ್ಲಿ ಹಡಗುಗಳು ಬರಬೇಕು. ಗಲ್ಫ್ ಆಫ್ ಒಮನ್ನಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಭಾರತದ ನೌಕಾಪಡೆಯ ಹಡಗುಗಳು ಇರ್ತವೆ. LPG ಕ್ರೂಡ್ ಆಯಿಲ್ ತಗೊಂಡು ಹಾರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಗಲ್ಫ್ ಆಫ್ ಒಮನ್ನಿಂದ ಹೊರಗೆ ಬಂದು ಅರಬ್ಬಿ ಸಮುದ್ರವನ್ನು ಹಡಗುಗಳು ಎಂಟರ್ ಆಗ್ತಾ ಇದ್ದಂತೆ ಅಲ್ಲಿ ಭಾರತೀಯ ನೌಕಾಪಡೆಯ ಹಡಗುಗಳಿರ್ತವೆ.
ಸುರಕ್ಷಿತವಾಗಿ ಆಯಿಲ್ ಟ್ಯಾಂಕರ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ, LPG ಟ್ಯಾಂಕರ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ. ಇಷ್ಟು ದಿವಸ ಇಷ್ಟು ಬಿಗಿ ಭದ್ರತೆ ಅವಶ್ಯಕತೆ ಇರಲಿಲ್ಲ. ಈಗ ಯಾವಾಗ ಏನಾಗುತ್ತೋ ಹೇಳೋದಕ್ಕೆ ಬರೋದಿಲ್ಲ. ಯಾರೋ ದಾಳಿ ಮಾಡಿ ನಾಶಪಡಿಸಿ ಬಿಡಬಹುದು ಅನ್ನುವಂಥ ಅಪಾಯ ಒಂದಾದರೆ, ಇನ್ನೊಂದು ಹಡಗುಗಳು ಹೈಜಾಕ್ ಆಗಿಬಿಟ್ರೆ ಏನು ಮಾಡ್ತೀರಿ? ಹಡಗುಗಳ ಹೈಜಾಕ್ ಆದರೆ ಆಗಿಬಿಟ್ರೆ ಏನು ಮಾಡ್ತೀರಿ? ಭಾರತದ ತೀರದ ಕಡೆ ಬಿಟ್ಟು ನಾನು ಸ್ವಲ್ಪ ರೈಟಿಗೆ ಹೋದರೆ ಆಫ್ರಿಕನ್ ತೀರ ಬರ್ತೀರಿ. ಅಲ್ಲಿ ಹಡಗುಗಳು ಅಲ್ಲೆಲ್ಲ ಇದ್ದಾರೆ, ಈ ಕಡೆ ತನಕ ಬರೋದಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಮೊದಲೇ ಬರಗಾಲ ಇದು, ಮೊದಲೇ ಆಯಿಲ್ ಇಲ್ಲ, ಒದ್ದಾಟ ಇದೆ. ನೌಕಾಪಡೆಗಳ ಬೆಂಗಾವಲಿನೊಂದಿಗೆ ಹಡಗುಗಳು ಬರ್ತವೆ. ಈಗ ಇನ್ನೆರಡು ಬರ್ತಾ ಇದ್ದಾವೆ. ಈಗ ಜಗ್ ವಸಂತ್ ಅಂತ ಒಂದು, ಪೈನ್ ಗ್ಯಾಸ್ ಅಂತ ಇನ್ನೊಂದು. ಜಗ್ ವಸಂತ್ ಹಡಗು ಇವತ್ತು ರಾತ್ರಿ ಗುಜರಾತ್ನ ಕಾಂಡ್ಲಾ ಬಂದರಿಗೆ ಬರುತ್ತೆ. 47,600 ಮೆಟ್ರಿಕ್ ಟನ್ LPG ತಗೊಂಡು ಬರ್ತಾ ಇದೆ ಜಗ್ ವಸಂತ್. ನಾಳೆ ಪೈನ್ ಗ್ಯಾಸ್ ಅನ್ನುವ ಇನ್ನೊಂದು ಹಡಗು 45,000 ಮೆಟ್ರಿಕ್ ಟನ್ LPG ತಗೊಂಡು ಬರುತ್ತೆ. 45,000 ಒಂದು ಹಡಗಿನಲ್ಲಿ, 47,600 ಮೆಟ್ರಿಕ್ ಟನ್ ಇನ್ನೊಂದು ಹಡಗಿನಲ್ಲಿ. ಎರಡೂ ಸೇರಿಸಿದ್ರೆ ಭಾರತದ ಒಂದು ದಿನದ ಅವಶ್ಯಕತೆ, ನೆನಪಿಟ್ಕೊಳ್ಳಿ, ಒಂದು ದಿನದ ಅವಶ್ಯಕತೆ. ಸಮ್ವೇರ್ ಬಿಟ್ವೀನ್ 90,000 to 95,000 ಮೆಟ್ರಿಕ್ ಟನ್ ಪರ್ ಡೇ LPG ಭಾರತದ ಅವಶ್ಯಕತೆ, ಒಂದು ದಿನದ ಅವಶ್ಯಕತೆ ಇದರಿಂದ ಪೂರೈಸುತ್ತೆ. ನಾಳೆ ಮಂಗಳೂರಿಗೆ 45,000 ಮೆಟ್ರಿಕ್ ಟನ್ LPG ಹೊತ್ತಂಥ ಹಡಗು ಬರುತ್ತೆ. ಈ ಹಡಗುಗಳಲ್ಲಿ ಭಾರತೀಯ 60 ನಾವಿಕರುಗಳು ಸುರಕ್ಷಿತವಾಗಿ ಬರ್ತಾ ಇದ್ದಾರೆ. ಕುವೈತ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಈ ಹಡಗುಗಳು ಭಾರತಕ್ಕೆ ಬರ್ತಾ ಇದ್ದಾವೆ. ಜಗ್ ವಸಂತು ವಿಯೆಟ್ನಾಂನ ಧ್ವಜ ಇಟ್ಕೊಂಡು ಬರ್ತಾ ಇದೆ ಅಂತ ಒಂದು ಸುದ್ದಿ ಇದೆಯಪ್ಪ. ವಿಯೆಟ್ನಾಂನ ಧ್ವಜದೊಂದಿಗೆ ಬರ್ತಾ ಇದೆ ಅಂತ. ಒಂದು ಧ್ವಜ, ಒಂದು ದೇಶದ ಧ್ವಜ ಒಂದು ಹಡಗಿನ ಮೇಲಿದೆ ಅಂದರೆ ಆ ದೇಶಕ್ಕೆ ಹಡಗು ಹೋಗ್ತಾ ಇದೆ ಅಂತ ಅರ್ಥ. ವಿಯೆಟ್ನಾಂ ಧ್ವಜ ಹೊತ್ತ ಹಡಗು ಗುಜರಾತ್ನ ಕಾಂಡ್ಲಾ ಬಂದರಿಗೆ ಯಾಕೆ ಬರ್ತಾ ಇದೆ? ಅಲ್ಲಿಂದ ಮಂಗಳೂರಿಗೆ ಯಾಕೆ ಬರುತ್ತದು? ಯಾಕೆ ಅಂದರೆ ಕೆಲವು ಹಡಗುಗಳನ್ನು ಮಾರ್ಗ ಮಧ್ಯೆಯೇ ವ್ಯವಹರಿಸಿಕೊಂಡು, ಅಂದರೆ ಭಾರತ ನಾವು ದುಡ್ಡು ಕೊಡ್ತೀವಿ, ಇದನ್ನ ಆ ಕಡೆ ಹೋಗ್ತಾ ಇತ್ತ, ಈ ಕಡೆ ಕಳಿಸ್ಬಿಡಿ ಅಂತೇಳಿ ಕೆಲವು ಹಡಗುಗಳನ್ನು ಡೈವರ್ಟ್ ಮಾಡಿಕೊಂಡಿತು ಅನ್ನುವ ಸುದ್ದಿಗಳು ಬಂದು. ಬಹುಶಃ ಇದು ಕೂಡ ಹಾಗೆ ಆಗಿರಬೇಕು. ಮೊನ್ನೆಯೂ ಒಂದು ಹಡಗು ದಕ್ಷಿಣ ಚೀನಾಕ್ಕೆ ಹೋಗ್ತಾ ಇದ್ದಂಥ ಹಡಗೊಂದು ಅದು ಡಿರೂಟ್ ಮಾಡಿಕೊಂಡು ವಿಶಾಖಪಟ್ಟಣಂ ಕಡೆ ಬರ್ತಾ ಇದೆ ಅಂತ ಒಂದು ಸುದ್ದಿ ಬಂತಲ್ಲ. ಬಹುಶಃ ಜಗ್ ವಸಂತ್ ಕೂಡ ಹಾಗೆ ಹಂಗಿದೆ. ಅಪೋಲೋ ಓಷನ್ ಅನ್ನುವಂಥ ಮತ್ತೊಂದು ಹಡಗು, ಇದು ಅಪೋಲೋ ಓಷನ್ ವಿಯೆಟ್ನಾಂನ ಧ್ವಜದೊಂದಿಗೆ ಬರ್ತಾ ಇದ್ದದ್ದು. 17,600 ಮೆಟ್ರಿಕ್ ಟನ್ LPG ಹೊತ್ತು ಮಂಗಳೂರು ಬಂದರಿಗೆ ಬಂದಿದೆ. ವಿಯೆಟ್ನಾಂನ ಬಾವುಟ ಎತ್ತಿದ್ರ ಮೇಲೆ ನೋಡ್ತಾ ಇದ್ರಿ, ಮಂಗಳೂರಿಗೆ ಬಂದದ್ದು. ಗುಜರಾತ್ನ ವಾದಿನಾರ್ ಬಂದರುನಲ್ಲಿ ಸ್ವಲ್ಪ ಹೊತ್ತಿತ್ತಿತು, ಅಲ್ಲಿಂದ ನವಬಂದರಿಗೆ ಬಂದಿದೆ, ಮಂಗಳೂರು ಬಂದರಿಗೆ ಬಂದಿದೆ. 17,600 ಮೆಟ್ರಿಕ್ ಟನ್ LPG ಇದೆ ಇದರಲ್ಲಿ. ಇದರ ಮಧ್ಯದಲ್ಲಿ ಇರಾನಿನಿಂದ LPG ಖರೀದಿಸುವ ನಿರ್ಧಾರಕ್ಕೆ ಭಾರತ ಬಂದಿದೆ. 2018ರಲ್ಲಿ ನಾವು ಇರಾನ್ನಿಂದ LPG ಖರೀದಿ ಮಾಡೋದು ನಿಲ್ಲಿಸಿದ್ವಿ. ಕಾರಣ ಅಮೇರಿಕದ ಸ್ಯಾಂಕ್ಷನ್ಸು. ಅಮೇರಿಕ ವಿಧಿಸಿದ್ದ ದಿಗ್ಬಂಧನದ ಕಾರಣಕ್ಕಾಗಿ ಇರಾನ್ನಿಂದ ಭಾರತ LPG ಖರೀದಿಯನ್ನು ನಿಲ್ಲಿಸಿತ್ತು. ದಿಗ್ಬಂಧನ ಈಗಲೂ ಜಾರಿಯಲ್ಲಿದೆ. ಆದರೂ ಇರಾನ್ನಿಂದ LPG ಖರೀದಿ ಮಾಡುವ ನಿರ್ಧಾರಕ್ಕೆ ಭಾರತ ಬಂದಿದೆ. ಆಫ್ಟರ್ 2018 ಇದೆ, 2018ರಲ್ಲಿ ನಿಂತದ್ದು. ಈಗ ಮತ್ತೆ ಇರಾನಿನ ಜೊತೆ LPG ಖರೀದಿ ಶುರುವಾಗುತ್ತೆ. ಈ ಮಧ್ಯೆ ಪೆಟ್ರೋಲು, ಡೀಸೆಲ್ಲು ಕೇಂದ್ರ ಸರ್ಕಾರ ಹೇಳ್ತಾನೇ ಇದೆ, ಕೊರತೆ ಇಲ್ಲ, ಸಫಿಷಿಯೆಂಟ್ ಸ್ಟಾಕ್ ಇದೆ ನಮ್ಮ ಹತ್ರ ಅಂತ. ಜನ ಏನು ತಿಳ್ಕತ್ತಿಲ್ಲ ಅದನ್ನು. ನಯಾರ ಪೆಟ್ರೋಲ್ ಬಂಕ್ ನೋಡಿರ್ತೀರಿ ನೀವು, ಒಂದು ಪ್ರೈವೇಟ್ ಕಂಪನಿ ಇದು. ಇವರು ಏರಿಸಿದ್ದಾರೆ ರೇಟನ್ನು. ಇದು ರಷ್ಯಾದ ಸರ್ಕಾರಿ ಸ್ವಾಮ್ಯದಲ್ಲಿರುವ ಅತಿ ದೊಡ್ಡ ಪೆಟ್ರೋಲಿಯಂ ಕಂಪನಿಯ ಸಹಯೋಗದಲ್ಲಿ ನಡೀತಾ ಇರುವಂಥ ಕಂಪನಿ ಇದು ನಯಾರ. ಪೆಟ್ರೋಲ್ಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಡೀಸೆಲಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವರು. 103 ರೂಪಾಯಿ ಇತ್ತು ಪೆಟ್ರೋಲು, 108 ರೂಪಾಯಿ ಮಾಡಿದ್ದಾರೆ. ಈಗ 91 ರೂಪಾಯಿ ಡೀಸೆಲ್ ಇತ್ತು, 94 ರೂಪಾಯಿ ಮಾಡಿದ್ದಾರೆ. ದೇಶದಾದ್ಯಂತ 7,000 ಪೆಟ್ರೋಲ್ ಬಂಕ್ ಇದ್ದಾವೆ ನಯಾರಾದ್. ಭಾರತದ ಅತಿ ದೊಡ್ಡ ಪ್ರೈವೇಟ್ ಪೆಟ್ರೋಲ್ ಬಂಕ್ ಚೇನ್ ನಯಾರ. ಇದಾದ ನಂತರ ಇತರೆ ಪ್ರೈವೇಟ್ ಕಂಪನಿಗಳವರು
ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾರಾ? ಒಂದು ಕುತೂಹಲ ಇದೆ, ನೋಡೋಣ. ರಷ್ಯಾದ ಸರ್ಕಾರಿ ಸ್ವಾಮ್ಯದ ಅತಿ ದೊಡ್ಡ ತೈಲ ಕಂಪನಿ ರೋಸ್ನೆಫ್ಟ್ ಮತ್ತು ಯುನೈಟೆಡ್ ಕ್ಯಾಪಿಟಲ್ ಪಾರ್ಟ್ನರ್ಸ್ನ ನೇತೃತ್ವದಲ್ಲಿ ನಡೀತಾ ಇರುವ ನಯಾರಾ ₹5 ಪೆಟ್ರೋಲಿಗೆ ಜಾಸ್ತಿ ಮಾಡಿದ್ದಾರೆ, ₹5 ಡೀಸೆಲ್ಗೆ, ₹5 ಪೆಟ್ರೋಲಿಗೆ, ₹3 ಡೀಸೆಲ್ಗೆ ಜಾಸ್ತಿ ಮಾಡಿರುವಂಥದ್ದು. ಈ ಮಧ್ಯೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಆನ್ಲೈನ್ನಲ್ಲಿ ಮಾಡ್ತಾರೆ. 5 ರಾಜ್ಯಗಳಲ್ಲಿ ಚುನಾವಣೆ ಇದೆ. ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಸಭೆಗಳಿಂದ ವಿನಾಯಿತಿ ಕೊಡಲಾಗಿದೆ. ನಾಳೆ ಸಂಜೆ 6ವರೆಗೆ ಚುನಾವಣೆಗಳು ನಡೀತಾ ಇರುವ 5 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಆನ್ಲೈನ್ನಲ್ಲಿ ಸಭೆ. ಯುದ್ಧದ ವಿಷಯ ಚರ್ಚೆ ಮಾಡೋದಕ್ಕೆ, ಪರಿಸ್ಥಿತಿಯನ್ನು ವಿವರಿಸೋದಕ್ಕೆ, ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸಿ ಹೇಳುವುದಕ್ಕೆ. ಐ ಥಿಂಕ್ ಕೊರೋನಾದ ನಂತರ ಈ ಥರದ ಸಭೆ ಆಗ್ತಾ ಇರೋದು ಇದೇ ಫಸ್ಟ್ ಅನಿಸುತ್ತೆ. ಯುದ್ಧ ಮುಂದುವರೆದರೆ ಏನೇನು ಆಗಬಹುದು, ಏನೇನು ಮಾಡಬೇಕಾಗಿ ಬರುತ್ತೆ ಅನ್ನುವ ಚರ್ಚೆ ನಡೆಸುವುದಕ್ಕೆ ನಾಳೆ ಸಂಜೆ 6ವರೆಗೆ ಆನ್ಲೈನ್ನಲ್ಲಿ ಮೀಟಿಂಗು. ಯುದ್ಧದ ಮಧ್ಯೆಯೂ ಭಾರತ ಸರ್ಕಾರ, ಪೆಟ್ರೋಲಿಯಂ ಇಲಾಖೆ ಮತ್ತೆ ಹೇಳ್ತಾ ಇದೆ, ಪೆಟ್ರೋಲ್ಗೆ ಡೀಸೆಲ್ಗೆ ಕೊರತೆ ಇಲ್ಲ, ಆತಂಕದ ಖರೀದಿ ಮಾಡಬೇಡಿ ಅಂತ, ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಅದು ಏನು ಗಂಟ್ಲು ಹರ್ಕೊಂಡ್ರು ನಮ್ಮ ಜನರಿಗೆ ಬುದ್ಧಿ ಬರೋದು ಅಷ್ಟರಲ್ಲೇ ಇದೆ. ಬೇಜಾರಾಗತ್ತೆ ಈ ಪರಿಸ್ಥಿತಿ ನೋಡ್ತಾ ಇದ್ದರೆ. ಈ ಪ್ಯಾನಿಕ್ ಬೈಯಿಂಗ್ ಇದೆಯಲ್ಲ, ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುತ್ತೆ. ಈಗ ದಿನಕ್ಕೆ 5 ಲೀಟರ್ ಡೀಸೆಲ್ ಹಾಕಿಸ್ಕೊತಾ ಇದ್ದವರು ಟ್ಯಾಂಕೆ ಫುಲ್ ಮಾಡಿಸ್ಕೊಂಡ್ರು ಅಂದ್ರೆ ಅರ್ಥ ಆಗುತ್ತಪ್ಪ, ಯಾವುದಕ್ಕೂ ಇರಲಿ ಅಂತ ಇಟ್ಕೊಂಡಿದ್ದಾರೆ ಅಂತ. ಬ್ಯಾರೆಲ್ ತಗೊಂಬಂದು ಅದರಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ ಅಂದರೆ ಏನು ಅನ್ಬೇಕು ಇದಕ್ಕೆ? ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇರಬೇಕು, ಡೀಸೆಲ್ ಇರಬೇಕು ಅಂದರೆ ಹೆಂಗಿರಕ್ಕೆ ಸಾಧ್ಯ? ಅದು ಆ ಪರಿ ಜನ ತಗೊಳ್ಳೋಕ್ಕೆ ಶುರು ಮಾಡಿದ್ರೆ. ಪೆಟ್ರೋಲಿಯಂ ಇಲಾಖೆ ಇವತ್ತು ಮತ್ತೆ ಸ್ಪಷ್ಟಪಡಿಸಿದೆ, ಭಾರತದಲ್ಲಿರುವ ಅಷ್ಟೂ ರಿಫೈನರಿಗಳು ಆಪ್ಟಿಮಮ್ ಲೆವೆಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆಪ್ಟಿಮಲ್ ಲೆವೆಲ್ಲಿ ಕೆಲಸ ಮಾಡೋದು ಅಂದರೆ ಏನರ್ಥ? ಆ ರಿಫೈನರಿಗಳಿಗೆ ಬೇಕಾದ ಎಷ್ಟು ಬೇಕೋ ಅಷ್ಟು ಕಚ್ಚಾ ತೈಲ ಸಿಗ್ತಾ ಇದೆ ಅಂತ. ಅಷ್ಟು ಕಚ್ಚಾ ತೈಲ ಸಿಗ್ತಾ ಇದ್ದರೆ ಅದು 100% ಟು ದ ಬೆಸ್ಟ್ ಆಫ್ ದೇರ್ ಕೆಪಾಸಿಟಿ ಅವು ಕೆಲಸ ಮಾಡ್ತಾ ಇದ್ದಾವೆ. ಅದರ ಅರ್ಥ ಯಥಾ ಪ್ರಕಾರ ಪೆಟ್ರೋಲು ಡೀಸೆಲ್ ಸರಬರಾಜಿರುತ್ತೆ. 3 ದಿನಗಳ ಪಾವತಿ ಇಲ್ಲದ ತೈಲ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು. ಅಂದರೆ ಪೆಟ್ರೋಲ್ ಬಂಕ್ನವರು ಒಂದು ಪೆಟ್ರೋಲ್ ಟ್ಯಾಂಕರ್ ತರಿಸ್ಕೊಂಡ್ರೆ ಮುಂಚೆ ಏನೋ 24 ತಾಸಿನಲ್ಲಿ ದುಡ್ಡು ಕೊಡಬೇಕು ಅಂತಿತ್ತಂತೆ. 24 ತಾಸಿನಲ್ಲಿ. ಈಗ 3 ದಿವಸ ಬಿಟ್ಕೊಡಿ ಪರವಾಗಿಲ್ಲ, ನಾವು ಪೆಟ್ರೋಲ್ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಡೀಸೆಲ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೇಶ ಇನ್ನೇನು ಅಶ್ಯೂರೆನ್ಸ್ ಮಾಡ್ಬೇಕ್ರಿ? ಇದಕ್ಕಿಂತ ಇನ್ನೇನು ಅಶ್ಯೂರೆನ್ಸ್ ಕೊಡೋಕ್ಕೆ ಸಾಧ್ಯ ಒಂದು ದೇಶ? ಕೇಂದ್ರ ಸರ್ಕಾರದಿಂದ ಮತ್ತೊಮ್ಮೆ ಸ್ಪಷ್ಟನೆ, ದೇಶದಲ್ಲಿ 60 ದಿನಕ್ಕಾಗುವಷ್ಟು ತೈಲ ಮತ್ತು LPG ಸಂಗ್ರಹ ಇದೆ. ದೇಶದಲ್ಲಿ LPG ಉತ್ಪಾದನೆಯ ಪ್ರಮಾಣ 40% ಹೆಚ್ಚಾಗಿದೆ. 40% ಹೆಚ್ಚಾಗಿದೆ. ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ ಅಗತ್ಯದಷ್ಟು ತೈಲ ಪೂರೈಕೆ ಆಗ್ತಾ ಇದೆ. ದೇಶದಲ್ಲಿ ಎಲ್ಲೂ ಪೆಟ್ರೋಲ್, ಡೀಸೆಲ್, LPG ಸಮಸ್ಯೆ ಇಲ್ಲ. ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಲು ಸುಳ್ಳು ಸುದ್ದಿ ಹರಡಿಸಲಾಗ್ತಾ ಇದೆ. ವದಂತಿಗಳನ್ನು ನಂಬಿ ಶೇಖರಣೆ ಮಾಡಿಕೊಳ್ಳಬೇಡಿ. ತೈಲದ ಬೇಡಿಕೆ ಹೆಚ್ಚಾಗಿರುವ ಕಡೆ ಅಗತ್ಯ ತೈಲ ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಬಂಕ್ಗಳಿಗೆ 3 ದಿನಗಳವರೆಗೆ ಪಾವತಿ ಇಲ್ಲದೆ ತೈಲ ಪೂರೈಕೆ ಮಾಡ್ತೀವಿ. ಸಮಸ್ಯೆ ಇದ್ರೆ ಇದನ್ನು ಮಾಡೋದಕ್ಕಾಗತ್ತಾ? ಯೋಚನೆ ಮಾಡಿ ನೀವೇ ಒಂದ್ಸಲ. ದುಡ್ಡು ಕೊಟ್ಟು ತಗೊಂಡೋಗಿ, ಇಲ್ಲ ಅಡ್ವಾನ್ಸ್ ದುಡ್ಡು ಕೊಟ್ಟು ಬುಕ್ ಮಾಡಿ ಅಂತ ಹೇಳಿದಾಗ ಸಮಸ್ಯೆ ಇದೆ ಅಂತ ಏನಾರು ಅರ್ಥ ಮಾಡ್ಕೋಬೋದಪ್ಪ. 3 ದಿವಸ ದುಡ್ಡು ಕೊಡಬೇಡಿ, ಮೊದಲೇ ತಗೊಂಡೋಗಿ ಅಂತ ಹೇಳ್ತಾರೆ ಅಂತಂದರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ತೈಲ ಮಾರಾಟಕ್ಕೆ ಲಭ್ಯ ಇದೆ. ಭಾರತದಲ್ಲಿ 100% ತೈಲ ಸಂಸ್ಕರಣೆ ಆಗ್ತಾ ಇದೆ. ಭಯ ಪಡಬೇಡಿ. ಭಾರತ ಸರ್ಕಾರದ ಮನವಿ ಇದು. ಇನ್ನು ರಣರಂಗದಲ್ಲಿ ಏನಾಗ್ತಾ ಇದೆ? 5 ದಿನಗಳ ಕದನ ವಿರಾಮ ಅಂತ ಟ್ರಂಪ್ ಹೇಳಿದ್ರು. ಅದು ಯಾರಿಗೆ ಕಮ್ಯುನಿಕೇಟ್ ಆಯಿತೋ ಯಾರಿಗಾಗಲಿಲ್ವೋ, ಯುದ್ಧ ಮಾತ್ರ ಮುಂದುವರೆದಿದೆ. ಅಮೇರಿಕ, ಇಸ್ರೇಲ್, ಇರಾನಿನ ಮೇಲೆ ಭಾರೀ ಭಯಂಕರ ಜಂಟಿ ದಾಳಿಯನ್ನು ಇವತ್ತು ನಡೆಸಿದ್ವು. ಇರಾನ್ ಅಮೇರಿಕದೊಂದು F-18 ಯುದ್ಧ ವಿಮಾನ ಹೊಡೆದು ಹಾಕಿದ್ದೀವಿ ಅಂತ ವಿಡಿಯೋ ರಿಲೀಸ್ ಮಾಡ್ತು. ಒಂದು F-18 ಹೊಡೆದು ಹಾಕಿದ್ದೀವಿ ಅಂತ. ಅಮೇರಿಕದವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಅವರು ಹೊಡೆದು ಹಾಕಿಲ್ಲ ಅಂತ.
ಅವರು ಹೊಡೆದು ಹಾಕಿಲ್ಲ ಅಂತ ನಾ ಸ್ಪಷ್ಟನೆ, ನಮ್ಮ ವಿಮಾನ ಹೊಡೆದಿಲ್ಲ, ನಮ್ಮ ವಿಮಾನ ಪತನ ಆಗಿಲ್ಲ ಅಂತ ಸ್ಪಷ್ಟನೆ ಗೊತ್ತಾಗ್ತಿಲ್ಲ. ಇದು ಇರಾನಿನಿಂದ ಬಿಡುಗಡೆಯಾದಂಥ ವಿಡಿಯೋ. F-18 ಯುದ್ಧ ವಿಮಾನ ಅಂತೆ ಅದು. ನೋಡಿ ಹೊಡಿತಾರಲ್ಲ ಆಕಾಶದಲ್ಲಿ, ಮಿಸೈಲ್ ಬಂದು ಬಡಿಯುತ್ತೆ. ಅಮೆರಿಕದವರು ಇವತ್ತು ಕೆಲವು ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ರು. ಟೆಹರಾನ್ನಲ್ಲಿನ ಇದೆಲ್ಲ ಶಿಪ್ನಿಂದ ಟೇಕ್ ಆಫ್ ಆಗೋದು ಇವೆಲ್ಲ ಇದೆಯಲ್ಲ, ಇದು ಅಮೆರಿಕಾದಲ್ಲಿ ರಿಲೀಸ್ ಮಾಡಿದ ವಿಡಿಯೋಗಳಿವು. ಟೆಹರಾನ್ನಲ್ಲಿ ಸೇನಾ ನೆಲೆಯನ್ನು ಧ್ವಂಸ ಮಾಡಿದ್ರು. ಧ್ವಂಸ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ ಅಂತ 15 ದಿವಸದ ಹಿಂದೆಯೇ ಹೇಳಿದ್ರಪ್ಪ ಇವರು. ಮತ್ಯಾವ ಸೇನಾ ನೆಲೆನೋ ಏನೋ ಇದು. ಟೆಹರಾನ್ನಲ್ಲಿನ ಸೇನಾ ನೆಲೆ ಧ್ವಂಸ ಅಂತ ಒಂದು ವಿಡಿಯೋ ಅನ್ಕ್ಲಾಸಿಫೈ ಮಾಡಿದ್ದಾರೆ. ಇರಾನಿನ ಮಶಾದ್ ವಿಮಾನ ನಿಲ್ದಾಣದ ಹತ್ತಿರ ದಾಳಿ ನಡೆಸಿದ್ರು. ಇಸ್ರೇಲ್ನವರು 200 IRGC ಬಸಿತ್ ಸದಸ್ಯರನ್ನು ಹೊಡೆದಾಕಿದಾರಂತೆ, 200 ಜನರನ್ನು. IRGCಯ ಅಂಗವಾಗಿರುವ ಬಸಿತ್, ಅದರ ಬಗ್ಗೆ ವಿವರವಾಗಿ ಈಗಾಗಲೇ ಮಾತಾಡಿದ್ದೀವಿ. ಬಸಿತ್ನ ಜವಾಬ್ದಾರಿ ಏನಾಗಿತ್ತಂದರೆ ಇರಾನಿನ ಒಳಗೆ ರೆಜೀಮ್ ವಿರುದ್ಧ ದಂಗೆಗಳಾಗದಂತೆ ತಡೆಗಟ್ಟುವುದು, ಶತಾಯಗತಾಯ ತಡೆಗಟ್ಟುವುದು. ಜನವರಿಯಲ್ಲಿ ಒಂದು 35,000 ಜನರನ್ನು ಇರಾನಿನ ಒಳಗೆ ಕೊಂದರವರು. 35,000 ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಹೇಳೋದು. ನ್ಯೂಟ್ರಲ್ ಇದ್ದವರು ಅಂದರೆ ಇರಾನಿನ ವಿರುದ್ಧ ಇದ್ದವರು 35,000 ಅಂತಾರೆ ಅಂತ ಅನ್ಕೊಳ್ಳಿ. ಇರಾನಿನ ಪರವಾಗಿರೋರು ಹೇಳ್ತಾರೆ 15,000 ಜನ ಕೊಂದಿದ್ದಾರೆ ಒಳಗೆ ಅಂತ. ಇರಾನ್ ಸರ್ಕಾರ ಒಪ್ಕೊಳ್ಳೋದು ಇಲ್ಲ 3,500 ಜನರನ್ನು ಕೊಂದಿದ್ದೀವಿ ನಾವು ಅಷ್ಟೇ ಅಂತ. ಅಂದರೆ ಅಮೇರಿಕ ಇಸ್ರೇಲ್ಗಳು ನಡೆಸ್ತಾ ಇರುವ ಜಂಟಿ ದಾಳಿಯಲ್ಲಿ ಇರಾನಿನ ಒಳಗೆ ಮೃತಪಟ್ಟವರ ಸಂಖ್ಯೆ ಹೆಚ್ಚು ಕಡಿಮೆ 1,500. ಆದರೆ ಇರಾನಿನ ರೆಜೀಮ್ ವಿರುದ್ಧ, ಅಲ್ಲಿನ ಆಡಳಿತದ ವಿರುದ್ಧ, ಅಯಾತುಲ್ಲಾ ಅಲಿ ಖಮೇನಿಯ ಆಡಳಿತದ ವಿರುದ್ಧ ಪ್ರತಿಭಟಿಸಿ ಬೀದಿಗಿಳಿದಿದ್ದಂಥ 3,500 ಸರ್ಕಾರ ಹೇಳುತ್ತೆ, 15,000 ಅಂತ ನ್ಯೂಟ್ರಲ್ ಇದ್ದವರು ಹೇಳ್ತಾರೆ, 35,000 ಅಂತ ವಿರೋಧಿಗಳು ಹೇಳ್ತಾರೆ. ಸಾವಿರಾರು ಜನರು ಕೊಂದು ಹಾಕಿದ್ರು ಅವರು ಬರೀ ಜನವರಿ ಒಂದೇ ತಿಂಗಳಲ್ಲಿ. ಅದಕ್ಕೆ ಅಷ್ಟು ಜವಾಬ್ದಾರಿ ಬಸಿಜ್, IRGCಯ ಒಂದು ಅಂಗ ಇದು. ಒಂದು ಹಂತದಲ್ಲಿ ಬಸಿಜ್ನ ಸೈನಿಕರು ಒಪ್ಕೊಳ್ಳಿಲ್ಲಂತೆ, ನಮ್ಮವ್ರ ಮೇಲೆ ನಾವೇ ಗುಂಡು ಹೊಡೆಯೋದ ಅಂತ. ನಮ್ಮ ಕಣ್ಣು ಮುಂದೆ ಆಡ್ಕೊಂಡಿದ್ದ ಹುಡುಗರು ಇವ್ರ ಮೇಲೆ ನಾವು ಗುಂಡು ಹೊಡಿಬೇಕಾ ಅಂದಾಗ ಇರಾನಿನ ರೆಜೀಮು ಪಾಕಿಸ್ತಾನದಿಂದಲೂ ಇರಾಕ್ನಿಂದಲೂ ಸೈನಿಕರನ್ನು ಕರೆಸಿ ಅಲ್ಲಿನ ದಂಗೆಗಳನ್ನು ಹತ್ತಿಕ್ತು. ಅಮೆರಿಕದ F-18 ವಿಮಾನವನ್ನು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳ್ತು. ವಿಡಿಯೋ ಒಂದನ್ನು ಹಂಚಿಕೊಂಡು ಅಮೆರಿಕ ಇದನ್ನು ನಿರಾಕರಿಸಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ನವರು ಟ್ವಿಟರ್ನಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ, ನಮ್ಮ ವಿಮಾನ ನಷ್ಟ ಆಗಿಲ್ಲ ಅಂತ. ಇನ್ನೊಂದು ಕಡೆ ಲೆಬನಾನ್ ಮೇಲೆ ಇಸ್ರೇಲಿನ ಏರ್ ಸ್ಟ್ರೈಕ್ಗಳು ಮುಂದುವರೆದಿದ್ದಾವೆ. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಬೈರುತ್ ನಗರದ ಮೇಲೆ ಸರಣಿ ದಾಳಿಗಳನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ಅಲಿ ರೇಜಾ ತಂಗ್ಸಿರಿ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿಕೊಂಡಿದ್ದ IRGC ನೌಕಾಪಡೆಯ ಕಮಾಂಡರ್. ಯಾವ ಹಡಗು ದಾಟಬೇಕು ಅಲ್ಲಿಂದ, ಯಾವ ಹಡಗು ದಾಟಬಾರದು ಅಂತ ನಿರ್ಧರಿಸ್ತಾ ಇದ್ದಂಥ IRGC ನೇವಿಯ ಕಮಾಂಡರು ಅಲಿ ರೇಜಾ ತಂಗ್ಸಿರಿ ಅಪ್ಪಣೆ ಮೀರಿ ಯಾವುದಾದರೂ ಹಡಗು ಹಾರ್ಮುಜ್ ಜಲಸಂಧಿಯನ್ನು ದಾಟುವ ಪ್ರಯತ್ನ ಮಾಡಿದ್ರೆ ಅದನ್ನು ಸಮುದ್ರ ಮಧ್ಯದಲ್ಲೇ ಹೊಡೆದು ಹಾಕ್ತಾ ಇದ್ದಂಥ ಅಲಿ ರೇಜಾ ತಂಗ್ಸಿರಿಯನ್ನು ನಾವು ಮುಗಿಸ್ಬಿಟ್ಟಿದ್ದೀವಿ, ಕೊಂದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ನೆನ್ನೆ ಪಾಕಿಸ್ತಾನದ ಒಂದು ಹಡಗು ಅಲ್ಲಿ ತನಕ ಬಂತು, ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತೇನು ಸುದ್ದಿ ಬಂತಲ್ಲ, ಅದನ್ನು ಇದೇ ಅಲಿ ರೇಜಾ ತಂಗ್ಸಿರಿ ಟ್ವೀಟ್ ಮಾಡಿದ್ದು. ವಾಪಸ್ ಕಳಿಸಿದ್ವಿ ನಾವು ಪಾಕಿಸ್ತಾನದ ಹಡಗನ್ನು ಅಂತ. ನೆನ್ನೆ ಸುದ್ದಿ ನೋಡಿದ್ರಿ ನೀವು ಅದನ್ನು. ಆ ಟ್ವೀಟ್ ಮಾಡಿದ್ದೆ ಅಲಿ ರೇಜಾ ತಂಗ್ಸಿರಿ. ಈ ಅಲಿ ರೇಜಾ ತಂಗ್ಸಿರಿಯನ್ನು ನಾವು ಇವತ್ತಿನ ಕಾರ್ಯಾಚರಣೆಯಲ್ಲಿ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇರಾನ್ ಹೌದು ಅಂತಾನೂ ಅಂದಿಲ್ಲ, ಇಲ್ಲ ಅಂತಾನೂ ಅಂದಿಲ್ಲ. ಇನ್ನು ಈ ಸುದ್ದಿಯನ್ನು ನಿರಾಕರಿಸಿಯೂ ಇಲ್ಲ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಸಂಧಾನ ಮಾಡ್ಕೋಬೇಕು ಅಂತ ಇರಾನ್ ಬೇಡಿಕೊಳ್ತಾ ಇದೆ ಅಂತಿದ್ದಾರೆ. ಅಂತ ಡೊನಾಲ್ಡ್ ಟ್ರಂಪ್ರ ಒಂದೊಂದು ಹೇಳಿಕೆಗೂ ಇರಾನ್ನಲ್ಲಿ ಬಿದ್ದು ನಗ್ತಾ ಇದ್ದಾರೆ ಜನ. ಮೊನ್ನೆ ಟ್ರಂಪ್ರ ಈ ಹೇಳಿಕೆಗೆ ಇರಾನ್ನಿಂದ ಒಂದು ಪ್ರತಿಕ್ರಿಯೆ ಬಂದಿತ್ತು. ಯುದ್ಧ ಅಮೇರಿಕವನ್ನು ಎಲ್ಲಿಗೆ ತಂದಿಟ್ಟಿದೆ, ಯಾವ ಹಂತಕ್ಕೆ ತಂದಿಟ್ಟಿದೆ ಅಂದರೆ ಅವರು ತಮ್ಮ ಜೊತೆಗೆ ತಾವೇ ಸಂಧಾನ ಮಾಡ್ಕೋತಾ ಇದ್ದಾರೆ ಅಂತ.
ನಾವ್ಯಾರೂ ಸಂಧಾನದಲ್ಲಿ ಭಾಗವಹಿಸಿಲ್ಲ, ತಮ್ಮ ಜೊತೆಗೆ ತಾವೇ ಸಂಧಾನ ಮಾಡಿಕೊಳ್ತಾ ಇದ್ದಾರೆ ಅಂತ ಇರಾನ್ನಿಂದ ಒಂದು ಹೇಳಿಕೆ ಇತ್ತು. ಇವತ್ತು ಡೊನಾಲ್ಡ್ ಟ್ರಂಪ್ರದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್. ಅಮೆರಿಕದ ಪ್ರಸ್ತಾಪವನ್ನು ಪರಿಶೀಲಿಸುತ್ತಿದ್ದೇವೆ ಎಂದು ಇರಾನ್ ಹೇಳಿದೆ. ಇರಾನ್ನ ಸಂಧಾನಕಾರರು ಇದನ್ನು ಬಹಿರಂಗವಾಗಿಯೇ ಹೇಳ್ತಿದ್ದಾರೆ. ನಮ್ಮ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇರಾನ್ ಬೇಡಿಕೊಳ್ತಾ ಇದೆ. ಇರಾನ್ನ ಸಂಧಾನಕಾರರು ತುಂಬ ಭಿನ್ನರು, ಡಿಫ್ರೆಂಟ್ ಮತ್ತು ವಿಚಿತ್ರವಾಗಿದ್ದಾರೆ, ಸ್ಟ್ರೇಂಜ್. ತಡವಾಗುವ ಮುನ್ನ ಶೀಘ್ರವೇ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇರಾನ್ ಹುಚ್ಚು ರಾಷ್ಟ್ರಕ್ಕೆ ನ್ಯಾಟೋ ರಾಷ್ಟ್ರಗಳ ಸಹಾಯ ಮಾಡಿಲ್ಲ. ಅಮೇರಿಕಕ್ಕೆ ನ್ಯಾಟೋದ ಅವಶ್ಯಕತೆಯೇ ಇಲ್ಲ. ಇದನ್ನು ನಾವು ಮರೆಯೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಡೊನಾಲ್ಡ್ ಟ್ರಂಪ್ದು. ಈ ಮಧ್ಯೆ ಇಶಾಕ್ ದಾರ್, ಪಾಕಿಸ್ತಾನದ ವಿದೇಶಾಂಗ ಸಚಿವರು, ಮಾತುಕತೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರು. ಇಶಾಕ್ ದಾರ್ ಸ್ಟೇಟ್ಮೆಂಟ್ ಏನಿದೆ, ಅಮೇರಿಕ ಇರಾನ್ ನಡುವೆ ಪರೋಕ್ಷ ಮಾತುಕತೆಗಳು ನಡೀತಾ ಇದ್ದಾವೆ. ಅಮೇರಿಕ 15 ಅಂಶಗಳನ್ನು ಮುಂದಿಟ್ಟಿದೆ, ಇರಾನ್ ಚರ್ಚೆ ನಡೆಸ್ತಾ ಇದೆ. ಟರ್ಕಿ, ಈಜಿಪ್ಟ್ ಸೇರಿದಂತೆ ಹಲವು ದೇಶಗಳ ಬೆಂಬಲಿಸ್ತಾ ಇದ್ದಾವೆ. ಪಾಕಿಸ್ತಾನ ಶಾಂತಿಯನ್ನು ಉತ್ತೇಜಿಸಲು ಸಂಪೂರ್ಣವಾಗಿ ಬದ್ಧವಾಗಿದೆ, ಶಾಂತಿ ಖಚಿತಪಡಿಸಿಕೊಳ್ಳಲು ಎಲ್ಲ ಪ್ರಯತ್ನ ಮಾಡುತ್ತಲೇ ಇದೆ ಅಂತ ಮೊಹಮ್ಮದ್ ಇಶಾಕ್ ದಾರ್, ಪಾಕಿಸ್ತಾನದ ವಿದೇಶಾಂಗ ಸಚಿವರ ಸ್ಟೇಟ್ಮೆಂಟ್ ಇದು. ಈ ಮಾತುಕತೆಯಲ್ಲಿ ಪಾಕಿಸ್ತಾನದ ಪಾತ್ರ ಏನು ಅಂತ ಇವರೇನು ಹೇಳಿಲ್ಲ. ಪಾಕಿಸ್ತಾನದ ಪಾತ್ರ ಏನು ಅಂತ ಹೇಳಿಲ್ಲ. ಆದರೆ ಪಾಕಿಸ್ತಾನಿ ಮೀಡಿಯಾಗಳಲ್ಲಿ ಒಂದು ವಿಷಯ ವಿಪರೀತ ಚರ್ಚೆ ಆಗ್ತಾ ಇದೆ. ಅಬ್ಬಾಸ್ ಅರಾಗ್ಜಿ ಇದಾರಲ್ಲ, ಇರಾನಿನ ಫಾರಿನ್ ಮಿನಿಸ್ಟ್ರು, ವಿದೇಶಾಂಗ ಸಚಿವರು, ಅವರು ಮತ್ತು ಇರಾನ್ ಸಂಸತ್ತಿನ ಸ್ಪೀಕರ್ ಗಾಲಿಬಾಫ್, ಮೊಹಮ್ಮದ್ ಬಘರ್ ಗಾಲಿಬಾಫ್ ಅಂತ ಅವ್ರ ಹೆಸರು, ಇವರಿಬ್ಬರನ್ನು ಕೊಲ್ಲಬೇಡಿ ಅಂತ ಪಾಕಿಸ್ತಾನನೇ ಮನವಿ ಮಾಡ್ಕೊಂಡಂತೆ ಅಮೇರಿಕಕ್ಕೆ. ಇವರಿಬ್ಬರನ್ನು ಕೊಲ್ಲಬೇಡಿ, ನಾಳೆ ದಿವಸ ಮಾತುಕತೆ ಆಡೋದಕ್ಕಾದರೂ ಯಾರು ಲೀಡರ್ಸ್ ಬೇಕಾಗತ್ತೆ ಅಂತ. ಅಂದರೆ ಇವರುಗಳ ಜೊತೆಗೆ ಮಾತುಕತೆ ನಡೆಸಬಹುದು, ನಿಮ್ಮ ಕಾರ್ಯಾಚರಣೆಯಲ್ಲಿ ಯಾರನ್ನು ಬೇಕಾದರೂ ಏನಾದರೂ ಮಾಡ್ಕೊಳ್ಳಿ, ಇವರಿಬ್ಬರನ್ನು ಮುಟ್ಟಬೇಡಿ ಅಂತ ಪಾಕಿಸ್ತಾನ ಮನವಿ ಮಾಡಿಕೊಂಡಿತ್ತಂತೆ. ಇದ್ರೂ ಇರಬಹುದು, ಯಾಕಂದರೆ ಇರಾನಿನ ಪರವಾಗಿ ಸಂಧಾನಕಾರರಾಗಿ ಯಾರು ಬರ್ತಾರೆ ಅಂದರೆ ಮೊಹಮ್ಮದ್ ಗಾಲಿಬಾಫ್ ಹೆಸರು ಭಾಳ ಬರ್ತಿತ್ತು, ಮೊಹಮ್ಮದ್ ಗಾಲಿಬಾಫ್ ಬರ್ತಾರೆ ಅಂತ. ಇದ್ರೂ ಇರಬಹುದು. ಮತ್ತು ಅವರಿಬ್ಬರ ಪ್ರಾಣಕ್ಕೇನೂ ಅಪಾಯ ಆಗಿಲ್ಲ. ಪಾಕಿಸ್ತಾನದಲ್ಲಿ ಚರ್ಚೆ ಆಗ್ತಾ ಇರೋದು ಪಾಕಿಸ್ತಾನದ ಮನವಿಯ ಮೇರೆಗೆ ಅವರಿಬ್ಬರನ್ನೂ ಇಸ್ರೇಲ್ ಮತ್ತು ಅಮೇರಿಕ ಕೊಂದಿಲ್ಲ ಅಂತ. ಈ ಮಧ್ಯೆ ನೋಡಿ, F-18 ಒಂದನ್ನು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ನವರೇನು ವಿಡಿಯೋ ರಿಲೀಸ್ ಮಾಡ್ತಿದ್ದಾರಲ್ಲ, ಇದು ನಿಜಾನೇ ಆಗಿದ್ದರೆ ಅಮೇರಿಕ ತನ್ನ 24ನೇ ಯುದ್ಧ ವಿಮಾನವನ್ನು ಕಳ್ಕೊಂಡಂಗಾಗತ್ತೆ 26 ದಿನದಲ್ಲಿ. ಹೆಚ್ಚು ಕಡಿಮೆ ದಿನಕ್ಕೊಂದು. ಆಪರೇಷನ್ ಎಪಿಕ್ ಫ್ಯೂರಿ ಅಮೇರಿಕಕ್ಕೆ ಏನೇನು ಲಾಸ್ ಮಾಡ್ತು ಅಂತ ಇದು ನಿನ್ನೆ ಇರಾನ್ ಬಿಡುಗಡೆ ಮಾಡಿದ ದೃಶ್ಯ. ಇದು ಇರಾಕಿನ ಸೇನಾ ನೆಲೆಯ ಒಳಗೆ ನಿಲ್ಲಿಸಿದ್ದ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ನ ಹೆಂಗೆ ಡ್ರೋನ್ ಬಿಟ್ಟು ಹೊಡೆದು ಹಾಕಿದ್ವಿ ಅಮೇರಿಕದ ಬ್ಲ್ಯಾಕ್ ಹಾಕ್ನ ಅಂತ ಇರಾನ್ ರಿಲೀಸ್ ಮಾಡಿದ್ದ ವಿಡಿಯೋ ಇದು. ಇದನ್ನೇನು ಅಮೇರಿಕ ನಿರಾಕರಿಸಿಲ್ಲ. ಈ ಹೆಲಿಕಾಪ್ಟರು ಸೇರಿದಂತೆ 26 ದಿನಗಳಲ್ಲಿ 24 ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಅಮೇರಿಕ ಕಳ್ಕೊಂಡು ಹಂಗಾಗತ್ತೆ. ದುಡ್ಡಿನ ಲೆಕ್ಕಕ್ಕೆ ಹೋದರೆ $1 ಬಿಲಿಯನ್. ಈ ದುಡ್ಡಿನ ಲೆಕ್ಕಕ್ಕೆ ನನ್ನ ಒಪ್ಪಿಗೆ ಇಲ್ಲ ಇದೆ. ಯಾಕಂದರೆ ಯುದ್ಧ ವಿಮಾನಗಳ ಅಥವಾ ಯುದ್ಧ ಸಲಕರಣೆಗಳ, ಮಿಲಿಟರಿ ಸಲಕರಣೆಗಳ ಲೆಕ್ಕನ ಹಿಂಗೆ ಹಾಕೋದಕ್ಕೆ ಬರೋದಿಲ್ಲ. ಆದರೂ ಟೋಟಲ್, ಯಾಕಂದರೆ ನೋಡಿ, ಕಾರ್ ತಗೋತೀವಿ, ಬೈಕ್ ತಗೋತೀವಿ, ಅದಕ್ಕೊಂದು MRP ಅಂತಿರುತ್ತೆ. ವಿಮಾನಗಳಿಗೆ ಹಂಗೆ ಇರೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಅಮೇರಿಕದ ಹತ್ರ B-12 ಬಾಂಬರ್ ಇದೆಯಪ್ಪ. ಎಷ್ಟು ಇತಿಹಾಸದಲ್ಲಿ ಟೋಟಲ್ 26 ಮಾಡ್ಕೊಂಡಿದ್ದಾರೆ ಅವರು. ಅದನ್ನ 26. ಆ 26 ಯುದ್ಧ ವಿಮಾನಗಳನ್ನು ಮಾಡುವ ಫ್ಯಾಕ್ಟ್ರಿ ಇದೆಯಲ್ಲ, ಫ್ಯಾಕ್ಟ್ರಿಯಲ್ಲಿ ಯುದ್ಧ ವಿಮಾನದ ಕೆಲವೊಂದು ಕಾಂಪೊನೆಂಟ್ಗಳು ಎಷ್ಟು ಕಾಂಪ್ಲಿಕೇಟೆಡ್ ಇರ್ತವೆ ಮತ್ತು ಅದೆಷ್ಟು ರಹಸ್ಯವಾಗಿರ್ತವೆ ಅಂದರೆ, ಆ 26 ಕಾಂಪೊನೆಂಟ್ಗಳನ್ನು ತಯಾರಿಸಿದ ನಂತರ ಇಡೀ ಫ್ಯಾಕ್ಟ್ರಿ ನಾಶ ಮಾಡ್ತಾರೆ ಅವರು. ಪೀಸ್ ಮಾಡಿಬಿಡ್ತಾರೆ. ಆ ಫ್ಯಾಕ್ಟ್ರಿ ಖರ್ಚು ವಿಮಾನದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಿಗೆ ಸೇರಿಸಿ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತದೆ ಅವಾಗ. ಅದನ್ನು ಈಗ $1 ಬಿಲಿಯನ್ ಅಂದರೆ ಹೆಚ್ಚು ಕಡಿಮೆ 9,000 ಕೋಟಿ ರೂಪಾಯಿ ಆಗುತ್ತೆ. ಇಷ್ಟಕ್ಕೆ ಹೇಳೋದಕ್ಕೆ ಬರೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಯಾವ್ಯಾವ ವಿಮಾನಗಳ ನಷ್ಟ ಆದವು ನೋಡಿ ಅಮೇರಿಕದ್ದು. F-18
ಇರಾನ್ ಹೊಡೆದು ಉರುಳಿಸಿದ್ದೀವಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದೆ. ಇರಾಕ್ನಲ್ಲಿನ ಅಮೆರಿಕದ ಸೇನಾ ನೆಲೆಯ ಮೇಲೆ ನಡೆಸಿದ ದಾಳಿಯಲ್ಲಿ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ದೃಶ್ಯವೇ ಇದೆ. ಡ್ರೋನ್ ಹೋಗಿ ಹೊಡಿತಾ ಇರುವಂಥ ವಿಜುವಲ್ಸ್ ಇದ್ದಾವೆ. F-35 ಸ್ಟೆಲ್ತ್ ಫೈಟರ್ ಅದನ್ನೊಂದು ಹೊಡೆದು ಹಾಕಿದಾರಂತೆ. ಒಂದು ವಿಮಾನದ ಬೆಲೆ 918 ಕೋಟಿ ಅಂತಾರೆ. ಅಷ್ಟರಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಒಂದು ವಿಮಾನವನ್ನು. ನಾನು ಹೇಳಿದ್ನಲ್ಲ, ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಕಾಸ್ಟನ್ನು ವಿಮಾನಕ್ಕೆ ಸೇರಿಸಿ ನೋಡಿ, ಅವಾಗ ಎಲ್ಲಿಗೆ ಹೋಗುತ್ತೆ ಅಂತ. ಇನ್ನೂ ಒಂದು ವಾದವೂ ಇದೆ. F-35 ವಿಮಾನಗಳನ್ನು ಈ ದಾಳಿಗೆ ಇನ್ನೂ ತನಕ ಅಮೇರಿಕ ಬಳಸೇ ಇಲ್ಲ ಅಂತ. ಈ ವಾದಗಳು ಯಾವತ್ತೂ ಮುಗಿಯೋದಿಲ್ಲ. ಒಂದು ಕಾರ್ಯಾಚರಣೆಯಲ್ಲಿ ಒಂದು ದೇಶದ ಮಿಲಿಟರಿಗಾದ ಎಕ್ಸಾಕ್ಟ್ ನಷ್ಟ ಎಷ್ಟು ಅನ್ನೋದು ಗೊತ್ತಾಗೋದಿಲ್ಲ ಯಾವಾಗಲೂ. ಈಗ ಆಪರೇಷನ್ ಸಿಂಧೂರದಲ್ಲಿ ಭಾರತದ ರಫೇಲ್ಗಳನ್ನು ಪಾಕಿಸ್ತಾನ ಹೊಡೆದಾಕ್ತು ಚರ್ಚೆ ಇಲ್ವಾ? ಅದು ಕೇವಲ ಪಾಕಿಸ್ತಾನದಲ್ಲಿ ಚರ್ಚೆ ಅಲ್ಲ, ಭಾರತದ ಪಾರ್ಲಿಮೆಂಟ್ನಲ್ಲೇ ವಿರೋಧ ಪಕ್ಷಗಳ ನಾಯಕರುಗಳು ಮಾತಾಡಿದ್ರು. ಆದರೆ ಸತ್ಯ ಅನ್ನುವಂಥದ್ದು ಹೀಗೆ ಮುಚ್ಚೋಗ್ಬಿಡ್ತದೆ ಅಷ್ಟೇ. ಇಲ್ಲೂ ಅಷ್ಟೇ, ಇದು ಸುಮ್ಮನೆ ಹೊರಗಡೆ ಕೂತ್ಕೊಂಡವರ ಲೆಕ್ಕಾಚಾರಗಳಷ್ಟೇ. 3 F-15 ಫೈಟರ್ ಜೆಟ್ಗಳನ್ನು ಹೊಡೆದಾಕಿದ್ದಾರೆ. ಅದರಲ್ಲಿ 2 ಅಮೇರಿಕ ಒಪ್ಕೊಂತು. ಆದರೆ ಇರಾನ್ನವರು ಹೊಡೆದಿದ್ದಲ್ಲ, ಕತಾರ್ನ ಏರ್ಫೋರ್ಸ್ ಜೊತೆ ಫ್ರೆಂಡ್ಲಿ ಫೈಟ್ನಲ್ಲಿ ನಾವು ಆ ವಿಮಾನಗಳನ್ನು ಕಳ್ಕೊಂಡ್ವಿ ಅಂತ. ಒಂದು ಫೈಟರ್ ಜೆಟ್ನ ಬೆಲೆ 845 ಕೋಟಿ ರೂಪಾಯಿ. 845 ಕೋಟಿ ರೂಪಾಯಿ ಅಂತ ಒಂದಕ್ಕೆ. UH-60 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ನ ದೃಶ್ಯಗಳನ್ನು ನೋಡಿದ್ರಿ. ಅದಕ್ಕೆ 187 ಕೋಟಿ ರೂಪಾಯಿದ್ದು ಡ್ರೋನ್ ದಾಳಿಯಲ್ಲಿ ಅದನ್ನೊಂದು ಅಮೇರಿಕ ಕಳ್ಕೊಂಡಿತು. ಅದಾದ ಮೇಲೆ ಒಂದು MQ-9, 12 ಟೋಟಲ್ MQ-9 ಇವು ಒಂಥರ ಡ್ರೋನ್ಗಳು, ಮಾನವರಹಿತ ವಿಮಾನಗಳು ಅಂತ ಹೇಳ್ಬೋದು. 281 ಕೋಟಿ ರೂಪಾಯಿ ಇರಾನಿನ ದಾಳಿಗೆ ನಷ್ಟ ಆಗಿತ್ತು. ಇನ್ನೊಂದು 6KC-135R ಅಂತ ಹಾರಾಡುವ ಟ್ಯಾಂಕರ್, ಯುದ್ಧ ವಿಮಾನಗಳಿಗೆ ಆಕಾಶದಲ್ಲೇ ಜೆಟ್ ಫ್ಯೂಯಲ್ನ ತುಂಬಿಸ್ತಾ ಇದ್ದಂಥ ವಿಮಾನ, ಅದರದ್ದು 330 ಕೋಟಿದು ಅಂತಾರೆ. ಅದೊಂದು ಟ್ಯಾಂಕರ್ನ ಸೌದಿ ಅರೇಬಿಯಾದಲ್ಲಿ ಕಳ್ಕೊಂತು ಅಮೇರಿಕ. ಕಳ್ಕೊಂತು ಇನ್ ದ ಸೆನ್ಸ್ ಪತನ ಆಯ್ತದು. ರಡಾರ್ಗಳು ಕತಾರ್, ಕುವೈತ್ನಲ್ಲಿ ಅಮೇರಿಕದ ಮೋಸ್ಟ್ ಸೊಫೆಸ್ಟಿಕೇಟೆಡ್ ರಡಾರ್ಗಳನ್ನು ಹೊಡೆದಾಕ್ತು ಇರಾನು. ಒಂದೊಂದು ರಡಾರ್ನ ಬೆಲೆ 18,000 ಕೋಟಿ ಅಂತಾರೆ. 18,000 ಕೋಟಿ. ಅಮೇರಿಕದ ಹತ್ರ ಅಂಥ 4 ತುಂಬ ಸೊಫೆಸ್ಟಿಕೇಟೆಡ್ ರಡಾರ್ಗಳಿದ್ವು. ಅವುಗಳ ಪೈಕಿ ಒಂದನ್ನು ಹೊಡೆದಾಕ್ತು ಇರಾನ್. ಅರ್ಲಿ ವಾರ್ನಿಂಗ್ ರಡಾರ್ ಅಂತ ಇನ್ನೊಂದು ಕತಾರ್ನಲ್ಲಿ ಇಟ್ಕೊಂಡಿದ್ರು. ಅದನ್ನ 10,000 ಕೋಟಿದದು. ಅದನ್ನು ಡ್ರೋನ್ ದಾಳಿಯಲ್ಲಿ ಹೊಡೆದು ಹಾಕಿದ್ರು. ಇನ್ನೊಂದು ANTPY ಅಂತ ಮತ್ತೊಂದು ರಡಾರು, 5,000 ಕೋಟಿದು, ಕುವೈತ್ನಲ್ಲಿ ಹೊಡೆದಾಕಿದ್ರು ಅದನ್ನು. ಹೀಗೆ ಲೆಕ್ಕ ಹಾಕ್ತಾ ಹೋದರೆ ಅಮೇರಿಕದ ಟೋಟಲ್ ಲಾಸ್ ಎಷ್ಟಾಯಿತು? ರಡಾರ್ ಬಿಟ್ಟು ಲೆಕ್ಕ ಹಾಕಿದ್ರೆ, ಬರೀ ವಿಮಾನಗಳದೇ ಲೆಕ್ಕ ಹಾಕಿದ್ರೆ 9,400 ಕೋಟಿ ಅಂತ ಆಗ್ತಾ ಇರೋದು. ರಡಾರ್ಗಳ ಸೇರಿಸಿದ್ರೆ ಮತ್ತೆ ಎಲ್ಲಿಂದ ಎಲ್ಲಿಗೂ ಆಗುತ್ತದು. ಯಾವ ಪುರುಷಾರ್ಥಕ್ಕೆ ಯುದ್ಧ ಅನ್ನುವ ಪ್ರಶ್ನೆ ಅಮೇರಿಕನ್ನರಿಗೆ ಬಂದಿದ್ರೆ ಆಶ್ಚರ್ಯ ಇಲ್ಲ. ಟ್ರಂಪ್ಗಂತೂ ಬಂದೇ ಬಂದಿರುತ್ತೆ. ಇದರ ಮಧ್ಯದಲ್ಲಿ ಟ್ರಂಪ್ದು ಹೊಸ ಜೋಕ್ ಇವತ್ತು. ಅಯಾತುಲ್ಲಾ ಅಲಿ ಖಮೇನಿಯನ್ನು ಹೊಡೆದ ನಂತರ ಇರಾನಿಯನ್ನರು ಮನವಿ ಮಾಡಿಕೊಂಡ್ರಂತೆ ಟ್ರಂಪ್ಗೆ, ನಮ್ಮಲ್ಲಿ ಯಾರೂ ಇಲ್ಲ, ನೀವೇ ಬಂದು ಸುಪ್ರೀಂ ಲೀಡರ್ ಆಗಿಬಿಡಿ ಅಂತ. ಏನ್ರಿ ಇದು? ತಮಾಷೆಗೊಂದು ಮಿತಿ ಬೇಡವಾ? ಒಂದು ದೇಶದ ಅಧ್ಯಕ್ಷರು, ಅವ್ರದ್ದೇ ಆದಂಥ ಘನತೆ ಇರಬೇಕು, ಗಾಂಭೀರ್ಯ ಇರಬೇಕು. ಎಲ್ಲ ಬಿಟ್ಟು ಇರಾನ್ನವ್ರು ನನ್ನೇ ಕರೆದ್ರು ಸುಪ್ರೀಂ ಲೀಡರ್ ಆಗಿಬಿಡಿ ಅಂತ, ನಾನು ನೋ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟೆ ಅಂತ. ಸೀರಿಯಸ್ಲಿ? ಅಮೇರಿಕ ಇಲ್ಲದಿದ್ದರೆ ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಮಾಡಿಬಿಡ್ತಿತ್ತ? ಡೆಫಿನೆಟ್ಲಿ ಮಾಡ್ತಿತ್ತು. ಅಮೇರಿಕಕ್ಕಿಂತಲೂ ಇಸ್ರೇಲಿನ ಪ್ರಯತ್ನ ತುಂಬ ದೊಡ್ಡದು. ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಮಾಡದಂತೆ ತಡೆಯುವಲ್ಲಿ ಇಸ್ರೇಲಿನ ಪ್ರಯತ್ನ ಬಹಳ ದೊಡ್ಡದು. ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿಬಿಟ್ರೆ ಏನಾಗುತ್ತೆ? ಇಸ್ರೇಲಿಗೆ ನಾಳೆಯಿಂದಲೇ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಶುರುವಾಗುತ್ತೆ. ಇವತ್ತು ಅವರು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದರೆ ನಾಳೆಯಿಂದನೇ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಶುರುವಾಗೋದು ಇಸ್ರೇಲ್ಗೆ. ಅಂದರೆ ಇರ್ತೀವೋ ಇರೋದಿಲ್ವೋ ಅನ್ನೋ ಭಯ. ನಿಮಗೆ ಆ ಲೆಕ್ಕಾಚಾರದಲ್ಲಿ ನೀವು ನನ್ನನ್ನು ವೈಯಕ್ತಿಕವಾಗಿ ಅಭಿಪ್ರಾಯ ಕೇಳಿದ್ರೆ, ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಬೇಕಾ ಅಂತ ಕೇಳಿದರೆ ನೋ ಅಂತೀನಿ ನಾನು. ಇರಾನಿನ ಮೇಲೆ ಅಮೇರಿಕದ ನಿಯಂತ್ರಣ ಇರಬೇಕಾ? ಅದು ಕೂಡ ನೋ. ಇರಾನ್ ಒಂದು ಸ್ವಾಯತ್ತ ಸಾರ್ವಭೌಮ ದೇಶವಾಗಿ ಅಸ್ತಿತ್ವದಲ್ಲಿರಬೇಕು. ಆದರೆ
ಇಸ್ಲಾಮಿಕ್ ಕಟ್ಟರ್ಪಂಥೀಯರಿಂದ ಆಳ್ವಿಕೆಗೆ ಒಳಪಡಬಾರ್ದು. ಅದು ಇಸ್ಲಾಮಿಕ್ ಕಟ್ಟರ್ಪಂಥೀಯರ ಆಳ್ವಿಕೆಗೆ ಒಳಪಡಬಾರ್ದು. ಎಲ್ಲಿ ತನಕ ಇಸ್ಲಾಮಿಕ್ ಕಟ್ಟರ್ಪಂಥೀಯರ ಆಳ್ವಿಕೆಯಲ್ಲಿ ಇರಾನ್ ಇರುತ್ತೋ ಅಲ್ಲಿ ತನಕ ಹಿಜ್ಬುಲ್ಲಾ, ಹೌತಿ, ಹಮಾಸ್ನಂಥ ಭಯೋತ್ಪಾದಕ ಸಂಘಟನೆಗಳು ನಿತ್ಯ ಹರಿದ್ವರ್ಣವಾಗಿರ್ತವೆ. ಇಸ್ರೇಲ್ನಂಥ ದೇಶಗಳಿಗೆ ಇರ್ತೀವೋ ಇರೋದಿಲ್ವೋ ಅನ್ನೋ ಭಯ ನಿರಂತರವಾಗಿರುತ್ತೆ. ಇವತ್ತಲ್ಲ ನಾಳೆ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡಿದವರು ಅಮೆರಿಕವನ್ನು ರೀಚ್ ಆಗುವಂಥ ಮಿಸೈಲ್ ಯಾಕೆ ಮಾಡೋದಿಲ್ಲ? ಮಾಡ್ತಾರೆ. ಹಂಗಂತ ಈ ಯುದ್ಧ ಸಂಪೂರ್ಣವಾಗಿ ಅಮೇರಿಕದ ಮೇಲುಗೈಯಾಗಿ ಈಗ ಇರಾಕ್ ಮೇಲೆಲ್ಲ ನಿಯಂತ್ರಣ, ಇರಾಕ್ ಮೇಲೆ, ವೆನಿಜುವೆಲಾದ ಮೇಲೆ ಕಂಟ್ರೋಲ್ ತೊಗೊಂಡ್ಬಿಟ್ಟಿದಾರಲ್ಲ, ಹಂಗೆ ತಗೊಂಡ್ಬಿಡ್ಬೇಕು ಅಮೇರಿಕದವ್ರು ಅಂದ್ರೂ. ಹಂಗಾಗಬಾರ್ದು. ಇರಾನ್ ಈಗಿರುವಷ್ಟೇ ಸಾರ್ವಭೌಮ ದೇಶವಾಗಿ ಮುಂದುವರಿಯೋದರ ಅವಶ್ಯಕತೆ ತುಂಬ ಇದೆ. ಈ ಮಧ್ಯೆ ಕ್ರಿಸ್ಟೋಫರ್ ಮರ್ಫಿ ಅಂತ ಡೆಮೊಕ್ರೆಟಿಕ್ ಸಂಸದರು, ಅಮೇರಿಕದ ಸಂಸದರು, ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ. ಇವ್ರು ಹೇಳೋದು ಒಂದು ದಿನಕ್ಕೆ $2 ಬಿಲಿಯನ್ ಖರ್ಚಾಗ್ತಿದೆ ಅಮೇರಿಕಕ್ಕೆ ಅಂತ. ಒಂದು ದಿನಕ್ಕೆ $2 ಬಿಲಿಯನ್. $1 ಬಿಲಿಯನ್ ಅಂದರೆ ರೌಂಡ್ ಫಿಗರ್ನಲ್ಲಿ ಒಂದು 9,000 ಕೋಟಿ ರೂಪಾಯಿ, 18,000 ಕೋಟಿ ಪರ್ ಡೇ ಖರ್ಚಿದೆ ಅಮೇರಿಕಕ್ಕೆ ಈ ಯುದ್ಧದಿಂದ. ಕ್ರಿಸ್ಟೋಫರ್ ಮರ್ಫಿ ಡೆಮೊಕ್ರೆಟಿಕ್ ಸಂಸದರು ಎಷ್ಟು ಅಕ್ಯುರೇಟಾಗಿ ಹೇಳಿದ್ರು ನೋಡಿ ಅವರು. ಈ ಯುದ್ಧದ ಗುರಿ ಏನು? ಇವತ್ತಿನ ಗುರಿ ಏನು? ನಡೀತಾ ಇರುವ ಯುದ್ಧದ ಗುರಿ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವುದು ಗುರಿ. ಅದೇ ಅಲ್ವಾ ಇಮ್ಮಿಡಿಯೇಟ್ ಗೋಲ್ ರೀಚ್ ಆಗಬೇಕಾಗಿರೋದು. ಯುದ್ಧ ಶುರುವಾದಾಗ ಏನಂದರು? ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಷ್ಟ ಮಾಡ್ತೀವಿ, ಇರಾನಿನಲ್ಲಿ ರೆಜಿಮ್ ಚೇಂಜ್ ಮಾಡ್ತೀವಿ, ಇರಾನಿನ ಜನರಿಗೆ ಸ್ವಾತಂತ್ರ್ಯ ಕೊಡಿಸ್ತೀವಿ, ಎಲ್ಲ ಇತ್ತದು ಯುದ್ಧ ಶುರುವಾದಾಗ. ಇವತ್ತಿನ ಗುರಿ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದು. ರೆಜಿಮ್ ಚೇಂಜ್ ಬಗ್ಗೆನೂ ಯಾವನೂ ಮಾತಾಡ್ತಿಲ್ಲ, ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಇರಾನಿನ ಆಡಳಿತದ ಕೈಯಲ್ಲಿ ಇರಾನಿನ ಜನರ ಸಂಕಷ್ಟದ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಹಾರ್ಮುಜ್ ಜಲಸಂಧಿ ಮುಕ್ತ ಮಾಡಿಬಿಡ್ತೀವಿ ಅಂತ. ಫೆಬ್ರವರಿ 28 ತನಕ ಮುಕ್ತನೇ ಇತ್ತಲ್ರಿ ಹಾರ್ಮುಜ್ ಜಲಸಂಧಿ. ಅಲ್ಲಿ ಹೋಗಿ ಬರೋ ಹಡಗಿಗೆ ಯಾವನು ಹೋಗಬೇಡ ಅಂತಿದ್ದ, ಯಾವನು ಬರಬೇಡ ಅಂತಿದ್ದ, ಆರಾಮಾಗಿ ಓಡಾಡ್ಕೊಂಡಿದ್ವಪ್ಪ ಹಡಗು. ಅದನ್ನೇ ಕ್ರಿಸ್ಟೋಫರ್ ಮರ್ಫಿ ಹೇಳೋದು. ಯಾವ ಸಮಸ್ಯೆಯೇ ಇರಲಿಲ್ಲವೋ ಆ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂತ. ಮುಂಚೆ ಇರಲಿಲ್ಲ. ಸಮಸ್ಯೆ ಸೃಷ್ಟಿಯಾಗಿದ್ದು ಯಾವುದರಿಂದ? ಯುದ್ಧದಿಂದಾಗಿಯೇ. ಅವ್ರು ಹೇಳೋದು ನಾವು ಆರಂಭಿಸಿದ ಯುದ್ಧದಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಈಗ ಈ ಸಮಸ್ಯೆಯನ್ನು ಬಗೆಹರಿಸಿ ನಾವೇನೋ ಜಗತ್ತಿಗೆ ಉಪಕಾರ ಮಾಡ್ತೀವಿ ಅಂತ ಓಡಾಡ್ತಿದ್ದೀವಿ ಅಂತ ಪಿನ್ ಪಾಯಿಂಟಾಗಿ ಹೇಳಿದ್ರು ನೋಡಿ ಅವರು. ಸೊ ಅಕ್ಯುರೇಟ್. ಈ ಕುತೂಹಲ ಇರೋದು ಡೊನಾಲ್ಡ್ ಟ್ರಂಪ್ 5 ದಿನಗಳ ಕದನ ವಿರಾಮ ಅನ್ನೋ ಶಬ್ದ ಬಳಸಿರಲಿಲ್ಲ. ವಿ ವಿಲ್ ನಾಟ್ ಅಟ್ಯಾಕ್ ಆನ್ ಫ್ಯೂಯಲ್ ಸ್ಟಾಕ್ ಅಂತಲೇ ಹೇಳಿದರು. ಅದು ನಾಳೆಗೆ ಮುಗಿಯುತ್ತೆ. ನಾಡಿದ್ದಿನಿಂದ ಏನು? ಐ ಸ್ಟಿಲ್ ರಿಮೆಂಬರ್ ಪ್ರೇಮ್ ಶೇಖರ್ ಸರ್ ಜೊತೆಗೆ ಮಾತಾಡ್ತಿದ್ವಿ ನಾವು ಈಗ 1-2 ದಿವಸದ ಹಿಂದೆ. ಅವ್ರು ಹೇಳೋದು ಡೊನಾಲ್ಡ್ ಟ್ರಂಪ್ ಭಾಳ ಸ್ಟ್ರಾಟಜಿಕಲಿ 5 ದಿವಸ ಅಂತ ಹೇಳಿರೋದು. ಅವ್ರು ಹಂಗೆ ಹೇಳಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಮೇಲೆತ್ತು. 5 ದಿನ ಮುಗಿಯೋದು ಯಾವಾಗ? ಕರೆಕ್ಟಾಗಿ ವೀಕೆಂಡಿಗೆ, ಶನಿವಾರ ಭಾನುವಾರ ಶುರುವಾಗುತ್ತೆ. ಅಷ್ಟರಲ್ಲಿ ತಮ್ಮ ಅಷ್ಟೂ ಶಕ್ತಿಯನ್ನು ಮತ್ತೆ ಒಗ್ಗೂಡಿಸಿಕೊಂಡು ಇರಾನಿನ ಮೇಲೆ ಫೈನಲ್ ದಾಳಿ ನಡೆಸುವ ಪ್ಲ್ಯಾನ್ ಇದ್ದರೂ ಇರಬಹುದಿದು ಅಂತ. ಈ 5 ದಿವಸಗಳಲ್ಲಿ ಆಗ್ತಿರೋದದು. ಅಮೇರಿಕ ಇರಾನಿನ ಸುತ್ತಲಿನ ತನ್ನ ಬೇಸ್ಗಳಿಗೆ ಸೈನಿಕರನ್ನು ತಂದಿಳಿಸ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಮನ್ನು ಮತ್ತೆ ಫಿಲಪ್ ಮಾಡ್ಕೋತಾ ಇದ್ದಾರೆ. ಖರ್ಗ್ ದ್ವೀಪದ ಮೇಲೆ ಸೈನಿಕರ ದಾಳಿ ನಡೆಸ್ತಾರೆ. ಅಂದರೆ ಬೂಟ್ಸ್ ಆನ್ ದ ಗ್ರೌಂಡ್ ಆಗುತ್ತೆ ಅಂತ ಒಂದು ಚರ್ಚೆ ಶುರುವಾಗಿದೆ. ಗೊತ್ತಿಲ್ಲ, ಶನಿವಾರದಿಂದ ಈ ಯುದ್ಧ ಮತ್ತಷ್ಟು ಘೋರ ಆದರೂ ಆಶ್ಚರ್ಯ ಪಡಬೇಡಿ. ಟ್ರಂಪ್ ಕ್ಯಾನ್ ಡೂ ಎನಿಥಿಂಗ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.